ಸ್ಯಾಫ್ರನ್ HAL ಕಂಪನಿ ವಿರುದ್ಧ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಕಾರ್ಮಿಕರನ್ನ ಏಕಾಏಕಿ ಈ ಒಂದು ಸ್ಯಾಫ್ರನ್ ಕಂಪನಿ ಹೊರಹಾಕಿದೆ. ಹೀಗಾಗಿ ಕಂಪನಿಯ ನಡೆ ಖಂಡಿಸಿ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ದೇವನಹಳ್ಳಿಯ ಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸ್ಯಾಫ್ರನ್ ಕಂಪನಿ ಇದು. ಇನ್ನು ಕಂಪನಿ ಗೇಟ್ ಮುಂದೆ ಕುಳಿತು ಧಿಕ್ಕಾರವನ್ನ ಕೂಗಿದ್ದಾರೆ ಕಾರ್ಮಿಕರು. ಸ್ಯಾಫ್ರನ್ HAL ಕಂಪನಿ ವಿರುದ್ಧ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಕಾರ್ಮಿಕರನ್ನ ಏಕಾಏಕಿ ಹೊರಹಾಕಿದೆ ಈ ಒಂದು ಸ್ಯಾಫ್ರನ್ ಕಂಪನಿ. ಹೀಗಾಗಿ ಕಂಪನಿಯ ನಡೆ ಖಂಡಿಸಿ ಕಾರ್ಮಿಕರು ಧರಣಿಯನ್ನ ಮಾಡ್ತಿದ್ದಾರೆ. ದೇವನಹಳ್ಳಿಯ ಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸ್ಯಾಫ್ರನ್ ಕಂಪನಿ ಇದು. ಕಂಪನಿ ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಧಿಕ್ಕಾರವನ್ನ ಕೂಗ್ತಿದ್ದಾರೆ. ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಸ್ಥಳೀಯ ಕಾರ್ಮಿಕರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಕನ್ನಡಿಗರನ್ನ ಕ್ರಮೇಣ ಕೆಲಸದಿಂದ ವಜಾ ಮಾಡ್ತಾ ಇದೆ ಕಂಪನಿ. ಹೀಗಾಗಿ ಈ ಒಂದು ಕಂಪನಿಯ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಯಾಫ್ರನ್ ಕಂಪನಿಯ 3 ಗೇಟ್ಗಳಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನು ಮಹಿಳೆಯರು ಸೇರಿ ಸ್ಥಳೀಯ ಸಂಘ ಸಂಸ್ಥೆಗಳು ಇವರಿಗೆ ಸಾಥ್ ನೀಡ್ತಿದೆ. ಇನ್ನು ಸ್ಥಳೀಯ ಕನ್ನಡಿಗರನ್ನ ಹಂತ ಹಂತವಾಗಿ ಕೆಲಸದಿಂದ ವಜಾ ಮಾಡ್ತಾ ಬಂದಿದೆ ಈ ಕಂಪನಿ. ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಸ್ಥಳೀಯ ಕಾರ್ಮಿಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಹೊರ ರಾಜ್ಯದವರ ಕಡೆ ಒಲವು ತೋರುತ್ತಿರುವ ಕಂಪನಿ ನಡೆ ಖಂಡಿಸಿ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಯಾಫ್ರನ್ ಕಂಪನಿದು ಸ್ಯಾಫ್ರನ್ HAL ಕಂಪನಿ ವಿರುದ್ಧ ಇದೀಗ ಅದರ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಸರ್, ನಾನು 2 ವರ್ಷದ ಹಿಂದ್ಗಡೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆದೆ. ಬೇರೆ ಕಡೆ ಕಂಪ್ನಿಯಲ್ಲಿ ಮಾಡ್ತಿದ್ದೆ. ನಾನು ಕಂಪ್ನಿಯಲ್ಲಿ ಅಪಾಯಿಂಟ್ ಆಗಿತ್ತು. ಫೋನ್ ಮಾಡಿ ಫೋರ್ಸ್ ಮಾಡಿ, ಇಲ್ಲ ನಿಮಗೆ ಇನ್ನೂ ಜಾಸ್ತಿ ನಿಮಗೆ ಸ್ಯಾಲ್ರಿ ಕೊಡ್ತೀವಿ, ನಿಮಗೇನೋ ಒಳ್ಳೆ ಆಪರ್ಚುನಿಟೀಸ್ ಇದೆ, ನಿಮಗೆ ಒಳ್ಳೊಳ್ಳೆ ಪೋಸ್ಟ್ ಇದು ಮಾಡಿಕೊಡ್ತೀವಿ, ನೀವು ಇದು ಮಾಡೋಕೆ ಹೋಗಬೇಡಿ, ನೀವು ಬೇರೆ ಕಡೆ ಎಲ್ಲ ಚೆನ್ನಾಗಿಲ್ಲ, ಚೆನ್ನಾಗಿದೆ ಸರ್ವಿಸ್ ಅಂದ್ಬಿಟ್ಟು ಫೋರ್ಸ್ಫುಲಿ ನಾನು ಕರ್ಸ್ಕೊಂಡು ಬಂದು ಏನು ಹೇಳಿದ್ರು ಅಂದರೆ ಜಾಯ್ನ್ ಆಗಿದ್ದೀನ ಸರ್. ನಾನು ಕೇಳಿದ್ದೀನಿ, ಏನು ಸರ್ ಇದು 2 ವರ್ಷನೇನಾ ಇಲ್ಲ ಇದು ಮಾಡಿಕೊಡ್ತೀರಾ ಸರ್ ಅಂತಂದರೆ, ಅದು ಸುಮ್ಮನೆ ಕಂಪ್ನಿ ಫಾರ್ಮಾಲಿಟೀಸ್ಗೆ ಅಷ್ಟೇ ಅದು ಇರೋದು, ನೀವು ಅದ್ರದ್ದೆಲ್ಲ ತಲೆ ಕೆಡಿಸ್ಕೊಂಬೇಡಿ, ಇನ್ನೊಂದು ಲೆಟ್ರ್ ನಿಮ್ಗೆ ಇಶ್ಯೂ ಮಾಡ್ತೀವಿ ನಾವು, ಇವಾಗ ಸದ್ಯಕ್ಕೆ ಅದನ್ನು ಇಟ್ಕೊಂಡಿರಿ, ನಿಮ್ಗೆ ಇನ್ನೊಂದು ಲೆಟ್ರ್ ಇಶ್ಯೂ ಮಾಡ್ತೀವಿ, ಇವಾಗ ಸದ್ಯದ ಅದ್ರ ನೀವು ತಲೆನೇ ಕೆಡಿಸ್ಕೊಂಬೇಡಿ, ಅದ್ರದ್ದೆಲ್ಲ ಸಮಸ್ಯೆ ಎಲ್ಲ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು. ಜಾಯ್ನ್ ಮಾಡಿಕೊಂಡ್ರು. 2 ವರ್ಷ ನಾವು ದುಡ್ದಿದ್ದೀವಿ ಸರ್. ನಾವು ಎಷ್ಟೋ ಜನ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಹಿಂದೆಡೆ ಬಂದ ಟ್ರೈನಿಂಗ್ ಅವ್ರಿಗೆ ಅಪಾಯಿಂಟ್ ಕೊಟ್ಟಿದ್ದಾರೆ. ನಮಗೆ ಸರ್ ಏನು ಮಾಡಿದ್ರು ಅಂದರೆ ತಿಂಗಳಿಗೆ ಒಂದು 5 ಜನ 6 ಜನ ಹಂಗೆ ಟಾರ್ಗೆಟ್ ಮಾಡೋದು ಸರ್. ಒಂದು ಬಲ್ಕ್ ಮಾಡೋದು. ಇವಾಗ ನನಗೆ ಮಾರ್ಚ್ ಕಂಪ್ಲೀಟ್ ಆಗಿತ್ತು ಸರ್ ಟ್ರೈನಿಂಗ್. ಅಣ್ಣ, ಇಲ್ಲಿ ಕೆಲಸಕ್ಕೆ ಸ್ಟಾರ್ಟಿಂಗ್ ಸೇರಿಸ್ಕೊಂಡಾಗ ಚೆನ್ನಾಗಿ ಕೆಲಸ ಮಾಡಿ ನಿಮಗೆ ಕಾಯಂಗೊಳಿಸ್ತೀರಿ ಅಂತ ನಮಗೆ ಇಲ್ಸಲ್ದು ಭರವಸೆಗಳನ್ನೆಲ್ಲ ಕೊಟ್ಟಿದ್ದಾರಣ್ಣ. ಅದೇ ರೀತಿ ನಾವು ಕೆಲಸಗಳಿಗೆ ರಜಾ ಹಾಕ್ತೀರಾ, ಪ್ರೊಡಕ್ಷನ್ ಜಾಸ್ತಿ, ನನ್ನ ಜಾಬ್ ಕಾರ್ಡ್ ಸಹ ಅವ್ರು ತೆಗೆದು ಓಪನ್ ಮಾಡಿ ನೋಡ್ಬೋದಣ್ಣ ನಮ್ಮ ಡೇಟಾನ. ಅದೇ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಅವರು ಹೇಳಿರೋಂಥ ರೀತಿ ಅವರು ಇವಾಗ ನಡ್ಕೊತಾ ಇಲ್ಲ ಅಣ್ಣ. ನಿಮ್ಮದು 2 ವರ್ಷ ಆಯಿತು, ನನಗೆ ಇಲ್ಲಿ 2